ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 24 ಎಕರೆ ಒಂದು ಸುಂದರವಾದಂಥ ಅಗ್ರಿಕಲ್ಚರ್ ಜಾಗನ ನೋಡೋಕೆ ಹೋಗ್ತಿದ್ದೀವಿ. ನಾವಿವಾಗ ಏನು ಟೆರಸ್ಸೇ ನೋಡ್ತಿದ್ದೀವಿ, ಈ ಟೆರಸ್ಸಿಂದ ಬರೀ 150ರಿಂದ 200 ಅಡಿಗೆ ಈ ಪ್ರಾಪರ್ಟಿ ಬರುತ್ತೆ. ರೋಡ್ ಆಕ್ಸಿಸ್ ಎಲ್ಲ ಸೂಪರ್ ಆಗಿದೆ ಈ ಪ್ರಾಪರ್ಟಿದು. ನೋಡಿ, ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ನಾವು ಇವಾಗ ಇದ್ದೀವಿ. ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ. ಹಾಗೆ ಈ ಪ್ರಾಪರ್ಟಿಯಲ್ಲಿ 6ರಿಂದ 7 ಕೆರೆಗಳಿದೆ. ಒಂದು 3-3.5 ಎಕರೆ ಗದ್ದೆ ಬರುತ್ತೆ. ಆ ಗದ್ದೆಯಲ್ಲಿ ಪೂರ್ತಿಯಾಗಿ ಕೃಷಿ ಹೊಂಡಗಳನ್ನ ಮಾಡಿದ್ದಾರೆ. ಸೊ ಇನ್ನು ಉಳಿದಿದ್ದೆಲ್ಲ ಪೂರ್ತಿ ಪ್ಲೈನ್ ಲ್ಯಾಂಡ್ ಆಗಿದೆ ಮತ್ತು ರೆಡ್ ಸಾಯಿಲ್. ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಈ ಜಾಗದ ಲೊಕೇಶನ್ ಹಾಸನ ಜಿಲ್ಲೆ, ಸಕಲೇಶಪುರ ತಾಲೂಕು, ಹಾಗೆ ಎಸ್ಲೂರು ಹೋಬಳಿ ಬರುತ್ತೆ. ಈ ಪ್ರಾಪರ್ಟಿಯಿಂದ ಕೊಡ್ಲಿಪೇಟೆಗೂ ತುಂಬ ನಿಯರ್ ಆಗುತ್ತೆ, ಎಸ್ಲೂರಿಗೂ ಹತ್ರ ಆಗುತ್ತೆ. ಬೆಂಗಳೂರು ಮಂಗಳೂರು ಹೈವೇಗೆ ಈ ಪ್ರಾಪರ್ಟಿಯಿಂದ 20 ಕಿಲೋಮೀಟರ್ ಆಗ್ಬೋದು. ಬೆಂಗಳೂರಿಂದ ಒಂದು 215 ಕಿಲೋಮೀಟರ್ ಆಗ್ಬೋದು ಈ ಪ್ರಾಪರ್ಟಿಗೆ. ಪೂರ್ತಿ ಕಾಡು ಮರಗಳಿಂದ ಕೂಡಿದೆ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನಿಮಗೆ ಕೃಷಿ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಆಗಿ ನೀವು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ರೋಡ್ ಪಕ್ಕಕ್ಕೇ ಬರುತ್ತೆ. ನಿಮ್ಗೆ ಅಪ್ ಟು ಪ್ರಾಪರ್ಟಿ ತನಕ ಟಾರ್ ರೋಡ್ ವ್ಯವಸ್ಥೆ ಇದೆ. ಕೃಷಿಯ ಚಟುವಟಿಕೆಗಳನ್ನ ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ ಅಂತ ಹೇಳ್ತೀನಿ. ಪರ್ಫೆಕ್ಟ್ ಆಗಿದೆ ಪ್ಲೇಸ್, ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ. ಮತ್ತು ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ. ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳನ್ನ ಮಾಡ್ಕೊಂಡ್ರೆ ಒಳ್ಳೆ ತೋಟವಾಗಿ ಈ ಪ್ರಾಪರ್ಟಿಯನ್ನು ಕನ್ವರ್ಟ್ ಮಾಡ್ಬೋದು. ಸಕ್ಕತ್ತಾಗಿದೆ. ಸುತ್ತ ಫೆನ್ಸಿಂಗ್ ಇದೆ. ನೋಡಿ, ಫೆನ್ಸ್ ನೀವು ನೋಡ್ತಿದ್ದೀರಾ. ತುಂಬ ಜಾತಿಯ ಹಣ್ಣಿನ ಮರಗಳು ಕೂಡ ಇದೆ. ಮಾವಿದೆ, ಹಲಸಿದೆ, ನೇರಳೆ ಮರಗಳಿದೆ, ಹಾಗೆ ಕಾಡು ಮರಗಳು ತುಂಬ ಇದೆ. ಸೊ ಬೆಸ್ಟ್ ಪ್ರಾಪರ್ಟಿ ಇದು. ಒಳ್ಳೆ ಲೊಕೇಶನ್. ಸುತ್ತಮುತ್ತ ಪೂರ್ತಿ ಮಲೆನಾಡು ಭಾಗ. ಈ ಏರಿಯಾದಲ್ಲಿ ನಿಮಗೆ 60ರಿಂದ 80 ಇಂಚು ಮತ್ತು 100 ಇಂಚುಗಳ ತನಕ ಮಳೆ ಆಗುತ್ತೆ. ಮತ್ತು ಸೇಫ್ಟಿ ಜಾಗ, ಅಕ್ಕಪಕ್ಕ ಮನೆಗಳು ಕೂಡ ಇದೆ. ಒಳ್ಳೆ ಕಾಫಿ ಬೆಲ್ಟ್ ಅಂತ ಹೇಳ್ಬೋದು. ಇಲ್ಲಿ ಕ್ರಾಪ್ ತುಂಬ ಚೆನ್ನಾಗಿ ಬರುತ್ತೆ, ಮೆಣಸು ತುಂಬ ಚೆನ್ನಾಗಿ ಬರುತ್ತೆ. ಆ ಕಾಫಿದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಪ್ರಾಪರ್ಟಿಯ ಅಕ್ಕಪಕ್ಕನೇ ಒಳ್ಳೊಳ್ಳೆ ತೋಟಗಳಿದೆ. ತುಂಬ ಚೆನ್ನಾಗಿ ಈಲ್ಡಿಂಗ್ ಬರ್ತಿರುವಂಥ ತೋಟಗಳಿದೆ. ಮತ್ತು ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಒಂದು 6-7 ಕೆರೆ ಇದೆ ಈ ಪ್ರಾಪರ್ಟಿಯಲ್ಲಿ, ಅಂದರೆ ಕೃಷಿ ಹೊಂಡಗಳಿದೆ. ನೀರಿನ ಸಮಸ್ಯೆನೇ ಇಲ್ಲ. ಇದು ದೊಡ್ಡ ಪ್ರಾಪರ್ಟಿ, 24 ಎಕರೆ ಇದೆ. ಸೊ ಒಂದು 2-3 ಜನ ಸೇರಿಸಿ ಕೂಡ ಈ ಪ್ರಾಪರ್ಟಿನ ತೊಗೋಬೋದು. ಆರಾಮಾಗಿ ಡಿವೈಡ್ ಮಾಡ್ಬೋದು ಈ ಪ್ರಾಪರ್ಟಿ ತೊಗೊಂಡು. ಸೊ ಒಂದು ಸೈಡ್ ಪೂರ್ತಿ ರೋಡೇ ಬರುತ್ತೆ. ಒಂದು 800ರಿಂದ 900 ಅಡಿಗಳ ತನಕ ಒಂದು ಸೈಡ್ ರೋಡ್ ಬರುತ್ತೆ. ಸೊ ಕೆರೆಗಳು ಅಷ್ಟೇ ಒಂದು 6-7 ಇರೋದ್ರಿಂದ ಎಲ್ರಿಗೂ ಬೇಕಾದರೆ ಒಂದು 2-3 ಜನ ಪಾರ್ಟ್ನರ್ಗೆ ಬೇಕಾದರೆ ಈ ಪ್ರಾಪರ್ಟಿನ ತೊಗೋಬೋದು. ಹಾಗೆ ಒಂದು ಹಂಚಿನ ಮನೆ ಕೂಡ ಇದೆ, ಹಳೆಯದು. ನೋಡಿ, ಕೆರೆ ನೋಡ್ತಿದ್ರೆ ಎಲ್ಲ ಇದೇ ಥರ ಇರುವಂಥ ಕೃಷಿ ಹೊಂಡಗಳಿದೆ. ನೋಡಿ, ಎಲ್ಲದರಲ್ಲೂ ಕೂಡ ನೀರಿದೆ. ಇನ್ನೂ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಆದ್ರೂ ಬೇಸಿಗೆಯಲ್ಲಿ ಕೂಡ ನೀರಿತ್ತು. ಇಲ್ಲಿ ತನಕ ನಿಮಗೆ ಪೂರ್ತಿ ಪ್ರಾಪರ್ಟಿ ಬರುತ್ತೆ. ಅದೇನು ಮರಗಳು ಕಾಣ್ತಿದೆ ಅಲ್ಲಿ ತನಕ ಬರುತ್ತೆ. ಒಂದು ಸುಂದರವಾದಂಥ ಪರಿಸರದಲ್ಲಿ ಈ ಪ್ರಾಪರ್ಟಿ ಇದೆ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಪ್ರಾಪರ್ಟಿ ತುಂಬ ಇಷ್ಟ ಆಯಿತು. ಒಳ್ಳೆ ಹೋಮ್ ಸ್ಟೇ ರೆಸಾರ್ಟು ಮಾಡ್ಬೋದು, ಇಲ್ಲ ನೀವು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಬೋದು, ಒಳ್ಳೆ ತೋಟ ಮಾಡ್ಬೋದು. ಬಟರ್ ಫ್ರೂಟ್ ಗಿಡಗಳನ್ನ ಇಲ್ಲಿ ತುಂಬ ಚೆನ್ನಾಗಿ ಬೆಳಿಬೋದು, ತುಂಬ ಚೆನ್ನಾಗಿ ಬರುತ್ತೆ ಈಲ್ಡಿಂಗ್ ಇಲ್ಲಿ. ಮತ್ತು ಒಳ್ಳೆ ಕಾಫಿ ತೋಟ ಮಾಡ್ಬೋದು, ಅಡಿಕೆ ಮಾಡ್ಬೋದು, ಏಲಕ್ಕಿ ಮಾಡ್ಬೋದು, ಬಾಳೆ ಕೂಡ ಬೆಳಿಬೋದು. ಈ ರೀತಿಯಾಗಿ ಹಲವು ರೀತಿಯ ಕೃಷಿಯ ಚಟುವಟಿಕೆಗಳನ್ನ ನಾವು ಮಾಡ್ಬೋದು. ಕಾಡು ಮರಗಳೆಲ್ಲ ಹೇಗೆ ಇದೆ ನೋಡ್ತಿದ್ದೀರಾ. ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರೈಸ್ ರೇಂಜಲ್ಲಿ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬಾ ಕಷ್ಟ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂತಂದರೆ 1 ಎಕರೆಗೆ 21 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓನರ್ ಹತ್ರ ನಿಮಗೆ ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಆನ್ ಟೇಬಲ್ ಸ್ವಲ್ಪ ಇನ್ನೂ ಕಮ್ಮಿ ಆಗ್ಬೋದು ಅಂತ ನಾನು ಹೇಳ್ತೀನಿ. ತುಂಬ ಕೃಷಿ ಹೊಂಡ ಇರೋದ್ರಿಂದ ಮೊದಲು ಮೀನು ಸಾಕಾಣಿಕೆಗೆ ಅಂತ ಈ ಥರ ಕೃಷಿ ಹೊಂಡಗಳನ್ನ ತೆಗೆದಿದ್ರು.
ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಮಾಡ್ತಿಲ್ಲ, ನೀವು ಇಲ್ಲಿ ಆರಾಮಾಗಿ ಮೀನುಗಳನ್ನೂ ಕೂಡ ಬಿಡ್ಬೋದು. ತುಂಬ ಕೃಷಿ ಹೊಂಡಗಳಿದೆ, ಸಾವಿರಾರು ಮೀನುಗಳನ್ನ ಕೂಡ ಬಿಡ್ಬೋದು. ಸ್ವಲ್ಪ ಇನ್ನೂ ಡೆಪ್ತ್ ಮಾಡಿಸ್ಬೇಕಾಗುತ್ತೆ. ಈ ಕೃಷಿ ಹೊಂಡಗಳೇನಿದೆ ಇದೆಲ್ಲ ಸ್ವಲ್ಪ ಆಳ ಮಾಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಡಿಯೋ ನೀರಿಗಾಗಿ ಒಂದು ಬೋರ್ ತೆಗೆಸ್ಕೊಂಡ್ರೆ ಸಾಕು, ಆರಾಮಾಗಿ ಒಂದು 300-350 ಅಡಿಗೆಲ್ಲ ನಮ್ಮ ಕಡೆ ನೀರು ಸಿಗುತ್ತೆ. ತುಂಬ ಜನ ಕೇಳ್ತಿರ್ತೀರ, ನಮಗೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಜಾಸ್ತಿ ಜಾಗ ಬೇಕು ಅಂತ ಕೇಳ್ತಿರ್ತೀರ. ಅಂಥವ್ರಿಗೆ ನಾನು ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ. ದ ಬೆಸ್ಟ್ ಪ್ರಾಪರ್ಟಿ ಇದು. ಏನಾದರೂ ತೋಟ ಆಗಿ ಕನ್ವರ್ಟ್ ಆಯಿತು ಅಂದರೆ ಆ ಪ್ರಾಪರ್ಟಿ ರೇಟ್ ಬೇರೆ ಇರುತ್ತೆ. ಈ ಥರ ನೀರಿನ ಸೋರ್ಸ್ ಇದ್ದು, ಈ ಥರ ರೋಡ್ ಅಪ್ರೋಚ್ ಎಲ್ಲ ಚೆನ್ನಾಗಿತ್ತು ಅಂದರೆ, ಒಳ್ಳೆ ತೋಟ ಇತ್ತು ಅಂತಂದರೆ ಮಿನಿಮಮ್ 35-40 ಲಕ್ಷಕ್ಕಿಂತ ಜಾಸ್ತಿ ಹೋಗುತ್ತೆ. ಇದನ್ನೇ ಈ ಪ್ರಾಪರ್ಟಿನ ಒಂದು 2-3 ವರ್ಷ ತೋಟವಾಗಿ ಕನ್ವರ್ಟ್ ಮಾಡಿದ್ರೆ ನಿಮಗೆ ಏನು ಪ್ರೆಸೆಂಟ್ ರೇಟ್ ಕೋಟಿಂಗ್ ಇದೆ ಅದರ ಡಬಲ್ ರೇಟ್ಗೆ ಹೋಗುತ್ತೆ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನಿಮ್ಗೆ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.